ನೋಡಿ, ಒಂದು ಕಡೆ ಅಪ್ಪು ಅವ್ರನ್ನ ಕಳ್ಕೊಳ್ತೀವಿ, ಹೌದು ರೀ. ಇನ್ನೊಂದು ಕಡೆ ವಿಜಯ ರಾಘವೇಂದ್ರ ಅವರ ಪತ್ನಿ, ಮತ್ತೊಂದು ಕಡೆ ಅಮ್ಮ ಚಿರು ಸರ್ಜಾ. ಏನಾಗ್ತಾ ಇದೆ? ಯಾಕೆ ಸ್ಯಾಂಡಲ್ವುಡ್ನಲ್ಲಿ ಇಂಥ ಮೇರು ನಟರೇ ಈ ಥರ ಹೋಗ್ತಾ ಇರೋದು? ಬೇಜಾರಾಗುತ್ತೆ. ಏನು ಪ್ರಶ್ನೆ ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ನಾನು 4-5 ಸರಿ ಆಗ್ಬೇಕಾಗಿತ್ತು ನಾನು ಸತ್ತು ಹೋಗಿ. ಯಾಕಂದರೆ ಕೊರೋನಾ ಟೈಮಿಂದ ತುಂಬಾ ನಾನು ನೋವು ಅನುಭವಿಸ್ಕೊಂಡ್ಬಂದೆ. ನಾನು ಆರೋಗ್ಯ ಕ್ಷೀಣಿಸೋದು ಸರಿಯಾಗೋದು. ಒಂದ್ಸರಿ ನನಗೆ ಅದೇ ಪುನೀತ್ ಅವ್ರು ತೀರ್ಕೊಂಡಿದ್ದು 1 ತಿಂಗಳಲ್ಲಿ ನಾನು ತೀರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಪಾಯ್ಸನ್ ಆಗಿಬಿಟ್ಟಿತ್ತು ನನಗೆ. ನಾನು ಸ್ಕ್ಯಾನಿಂಗ್ ಮಾಡಿದಾಗ ಫಸ್ಟ್ ಟೈಮು ಫುಡ್ ಪಾಯ್ಸನ್ ಅಂತಂತ ಹೇಳಿದ್ರು. ಸರಿ ಹೋಗುತ್ತೆ. ನನಗೆ ನಿಜವಾಗ್ಲೂ ಸತ್ಯವಾಗ್ಲೂ ಪುನೀತ್ ಅವರ ಒಂದು ಆ ಪರಿಸ್ಥಿತಿನ ಯೋಚನೆ ಮಾಡಿಬಿಟ್ಟು ಅನಿಸಿದ್ದು ಏನು ಅಂದರೆ, ನಮಗಿಂತ ಚಿಕ್ಕ ವಯಸ್ಸು ನಮ್ಮ ಕಣ್ಣು ಮುಂದೆ ಹೀಗೆ ಆಗ್ಬಿಟ್ರಲ್ಲ ಅನ್ನುವಂಥ ಶಾಕ್ ನನಗೆ ಇನ್ನೂ ರಿಲೀವ್ ಆಗಿಲ್ಲ. ನಾನು ಮೊನ್ನೆ ಕೂಡ ಶಿವಣ್ಣ ಅವ್ರು ಬಂದಿದ್ರು. ಹೌದು, ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ರು. ರೀ, ನಾನೇ ಒಂದು ಮಾತು ಹೇಳ್ತಾ ಇದ್ದೀನಿ. ಪಾಪ ಮನೆಯಲ್ಲಿ ಅವರೇ 108 ಕನ್ಫ್ಯೂಷನ್ಸ್, 108 ಅಪ್ಸೆಟ್ಸು. ಅಲ್ಲೇ ಕೂತ್ರೆ ಮನುಷ್ಯನ್ಗೆ ಹುಚ್ಚಿಡಿತದೆ. ಅಯ್ಯಪ್ಪ, ಈಚೆ ಕಡೆ ಬಂದು ಇಲ್ಲದೇ ಇರುವಂಥ ಒಂದು ಹುಮ್ಮಸ್ನ ತೋರಿಸ್ಕೊಂಡು ಓದಾಡ್ತಾ ಇದ್ದಾರೆ ಅಂತ ಅದು ನಮ್ಗೆ ಗೊತ್ತಾಗತ್ತೆ. ಪುನೀತ್ ಅವರು ಕೂಡ ಒಳ್ಳೇದು ಕೆಟ್ಟದು ತಾನು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಒಂದು ಚೆಕಪ್ ಮಾಡ್ಕೊಂಡಿದ್ರು ಕೂಡ ಅವರಿಗೆ ಅರ್ಥ ಆಗ್ಬಿಡೋದು ಕೊಲೆಸ್ಟ್ರಾಲ್ ಲೆವೆಲ್ ಏನಿತ್ತು ಅಂತಂತ ಹೇಳ್ಬಿಟ್ಟು. ಲೇಸನ್ ಅಂತ ಒಂದು ಬರುತ್ತೆ ಇವ್ರೆ, ಅದು ಈ ಕೊಲೆಸ್ಟ್ರಾಲ್ ಏನು ಅಂದರೆ ಈ ದೋಸೆ ಬ್ಯಾಟ್ರ್ ರುಬ್ತಿರಲ್ಲ, ತೆಗೆದು ಹಿಂಗೆ ಬಿಡ್ತಾರೆ ನೋಡ್ರಿ. ಬಿಟ್ಟಾಗ ಒಂದೇ ಮೇಣ ಥರ ಇಳಿತದೆ, ಗೊತ್ತಾ ನಿಮಗೆ? ಲೇಸನ್ ಅಂತ ಹೇಳ್ತಾರೆ. ಅದು ಬಂದುಬಿಡ್ತು ಅಂದರೆ ನಾವು ಯು ಕಾಂಟ್ ಸರ್ವೈವ್. ಹೋಗಿ ಒಂದ್ಸರಿ ವ್ಯಾಲ್ವಲ್ಲಿ ಬ್ಲಾಕ್ ಆಗಿಬಿಡ್ತು ಅಂದರೆ ಕ್ಷಮಿಸೋದು ಇಲ್ಲ. ಎಷ್ಟು ನೋವಾಗತ್ತೆ ನನ್ನ ಮಗನ. ಬೇಜಾರಾಗತ್ತೆ ರೀ. ನಾನು ಎಷ್ಟು ಸರಿ ಯೋಚನೆ ಮಾಡ್ತಾ ಇದ್ದೀನಿ, ಪಕ್ಕದಲ್ಲಿರೋ MS ರಾಮಯ್ಯ ಹಾಸ್ಪಿಟ್ಲಿಗೆ ಕಳಿಸ್ಬಾರ್ದಾಗಿತ್ತಾ? ಅಲ್ಲ, ಅದು ನಮ್ಮ ಡಾಕ್ಟರ್ ನಾಗಮಲ್ಲೇಶ್ ಹೇಳಿದ್ರು, ಅಲ್ಲೇ ಇದ್ದೀನಿ ನನಗೆ ವಿ ವರ್ ವೇಟಿಂಗ್ ದಟ್ ಹಿ ವಿಲ್ ಕಮ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಡಾಕ್ಟರ್. ನನಗೆ ಒಂದೊಂದು ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ? ಏನ್ರಿ, ಏನು 1 ಸೆಕೆಂಡ್? ಅಯ್ಯೋ, ನೀವು ಹೇಳ್ತೀನಿ, ನಾನು ಹೇಳ್ತೀನಿ, ಏನು ಗೊತ್ತಾ ಇವ್ರೆ, ಬೇಜಾರು ಮಾಡ್ಕೊಂಬಿಡಿ. ಎನಿ ಕನ್ಸಲ್ಟಿಂಗ್ ಫಿಸಿಷಿಯನ್ ಅಟ್ ಲೀಸ್ಟ್ ಶುಡ್ ಕಾಲ್ ಅಪ್ ಕಾರ್ಡಿಯಾಲಜಿಸ್ಟ್ ಇಮಿಡಿಯೇಟ್ಲಿ. ದಿಸ್ ಇಸ್ ದ ಪೊಸಿಷನ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸೂಜಿ ಕೊಡ್ತಾರೆ ಅಪ್ಪಾಜಿ. ಇಲ್ಲಿ ಕೊಟ್ಟರೆ ಇಮಿಡಿಯೇಟ್ ಹಾರ್ಟ್ ರೀಜನರೇಟ್ ಆಗುತ್ತೆ. ಅದು ತುಂಬ ದೊಡ್ಡ ವಿಷಯ ಇದೆ. ಅಲ್ಲಿ ಕೊಟ್ಟು ಪಕ್ಕದಲ್ಲಿ ಹಾಸ್ಪಿಟಲ್ ಕಳಿಸ್ಬೇಕು. ಯು ಶುಡ್ ನಾಟ್ ರಶ್ ಟು ದ ಟ್ರಾಫಿಕ್ ಜಾಮ್ ರೂಟ್. ಹೌದಲ್ವೇ? ಆ ರೂಟು ಟ್ರಾಫಿಕ್ ಜಾಮ್ ರೂಟ್. ಇವ್ರೆ ಅಲ್ಲಿ ಪ್ಯಾಲೇಸ್ ಗುಟ್ಟಲ್ಲಿ ಹತ್ರ ನಿಂತ್ಕೊಂಡ್ಬಿಡ್ತಾರೆ ಗಾಡಿಗೆ. ಆದರೂ ಈ ವಿಧಿ ಅನ್ನೋದಿದೆಯಲ್ಲ, ಅಥವಾ ದೇವರು ಅನ್ನೋನು ಇದಾನಲ್ಲ, ಅಥವಾ ಜಾತಕ ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲ ಯಾರು ಕಂಡಿಡಿದ್ರು ರೀ? ಯಾರೇ ಕಂಡಿಡಿದ್ರು? ಒಂದು ಸ್ವಲ್ಪ ಈ ಮತಿಗೆ ನಾವು ಕೆಲಸ ಕೊಟ್ಬಿಟ್ರೆ ನಾವು